ಇನ್ನು ಕಲಬುರಗಿಯಲ್ಲಿ ಯುವತಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಸ್ಲಿಂ ಯುವಕನ ಜೊತೆಗೆ ಯುವತಿ ಪರಾರಿಯಾಗಿರುವಂತಹ ಪ್ರಕರಣ. ಯುವತಿ ಪೋಷಕರು ಲವ್ ಜಿಹಾದ್ ಆರೋಪವನ್ನ ಮಾಡಿದ್ರು. ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಈ ಜೋಡಿ ಪ್ರತ್ಯಕ್ಷ ಆಗಿದೆ. ಅಜ್ಞಾತ ಸ್ಥಳದಿಂದ ಪಲ್ಲವಿ ಹಾಗೂ ಮಶಾಕ್ ವಿಡಿಯೋ ರಿಲೀಸ್ ಅನ್ನ ಮಾಡಿದ್ದಾರೆ. ಮಶಾಕ್ ಜೊತೆಗೆ ವಿಡಿಯೋದಲ್ಲಿ ಯುವತಿ ಪಲ್ಲವಿ ಮಾತಾಡಿದಾಳೆ. ನಾನು ಕಾಣೆ ಆಗಿಲ್ಲ, ಸ್ವ ಇಚ್ಛೆಯಿಂದ ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಪಲ್ಲವಿ ಹೇಳಿಕೊಂಡಿದ್ದಾರೆ. ಇಷ್ಟಪಟ್ಟು ಪ್ರೀತಿಸಿದಂತ ಹುಡುಗನ ಜೊತೆ ಮದುವೆ ಆಗಿದ್ದೀನಿ, ಹುಡುಗನ ಕುಟುಂಬಸ್ಥರು ಸ್ನೇಹಿತರಿಗೆ ತೊಂದರೆ ಕೊಡಬೇಡಿ ಅಂತ ಈ ವಿಡಿಯೋದಲ್ಲಿ ಆ ಯುವತಿ ಹೇಳ್ಕೊಂಡಿದ್ದಾಳೆ. ಯುವತಿಯ ಪೋಷಕರು ಲವ್ ಜಿಹಾದ್ ಆರೋಪವನ್ನ ಮಾಡಿದ್ರು. ಅದಾದ ನಂತರ ಈಗ ಅಜ್ಞಾತ ಸ್ಥಳದಿಂದ ಆ ಯುವಕ ಹಾಗೂ ಯುವತಿ ಇಬ್ರು ಕೂಡ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕಾಣೆ ಆಗಿನ ತಿಳ್ಕಿಸಿ ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ ಕಂಪ್ಲೇಂಟ್ ಕೊಟ್ಟಾರ. ನಾ ಕಾಣೆ ಆಗಿಲ್ಲ, ನಾ ಇಷ್ಟಪಟ್ಟಂತೆ ನಾ ಸ್ವ ಇಚ್ಛೆಯಿಂದ ನಾನು ಪ್ರೀತಿಸಿದ ಹುಡುಗನ ಜೊತೆ ಬಂದು ಮದ್ವೆ ಆಗೀನಿ. ಮತ್ತು ನಾ ಕಾಣೆ ಆಗಿ ಸಲುವಾಗಿ ನಾನು ಪ್ರೀತಿಸಿದ ಹುಡುಗಂದು ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ತೊಂದರೆ ಕೊಡಾಕತ್ತಾರ. ಅವ್ರಿಗೆ ಯಾರಿಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ, ಅವ್ರದ್ದೇನು ಕೈವಾಡ ಇಲ್ಲ. ಮತ್ತು ನಮ್ಮ ಮನ್ಯಾಗ ನಾವು ಇಬ್ಬರು ಪ್ರೀತಿಸಿದ ಮ್ಯಾಟ್ರ್ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು. ಗೊತ್ತಾದ್ಮೇಲೆ ನಂಗೆ ಕಾಲೇಜ್ ಬಿಡಿಸಿದ್ಮ್ಯಾಗ ನಂಗೆ ಡೈಲಿ ಟಾರ್ಚರ್ ಕೊಡಾತ್ರು, ಹಿಂಸೆ ಕೊಡಾತ್ರು, ನಂಗೆ ತಡ್ಕೋಕ್ಕಾಗಿಲ್ಲ. ಹಾಗಾಗಿ ನಾನು ಪ್ರೀತಿಸಿದ ಹುಡುಗನ ಜೊತೆನೇ ಬರ್ಬೇಕಂತ ಡಿಸೈಡ್ ಮಾಡಿ ಬಂದು ಮದ್ವೆ ಆಗೀನಿ. ಇವತ್ತು ಮುಂಜಾನೆ ಹಿಂದೂ ಸಂಘಟನೆಯವರು ಲವ್ ಜಾಯಿದ ಅದು ಇದು ಅಂತ ಹೇಳಿ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಾಕತ್ತಾರ. ನಮ್ಮ ಮನೆಯವ್ರಿಗೆ ತಲೆ ತುಂಬಾಕತ್ತಾರ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅವರದ್ದು ಎಲ್ಲ. ಹಂಗೇನು ಭೀ ಇಲ್ಲ, ನಾವು ಇಬ್ರು ಚೆನ್ನಾಗೇ ಇದ್ದೀವಿ, ನಮಗೇನು ತೊಂದರೆ ಆಗಿಲ್ಲ. ಇನ್ನು ಮುಂದೆ ಏನಾದರೂ ತೊಂದರೆ ಆದ್ರೆ ಹಿಂದೂ ಸಂಘಟನೆಯವರು ನನ್ನ ಫ್ಯಾಮಿಲಿಯವರೇ ಜವಾಬ್ದಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.